ನೌಕರರ ಭವನದಲ್ಲಿ ಅದ್ದೂರಿ ಸಂಭ್ರಮ ಸನ್ಮಾನ. ಪೊಲೀಸ್ ಇಲಾಖೆ ವತಿಯಿಂದ ಗೌರವಾನ್ವಿತರು ಹಳ್ಳಿಯಿಂದ ಹುಟ್ಟಿ ಬೆಳೆದ ಸಮಾಜದಲ್ಲಿ ಹೆಸರು ಪಡೆದ ಸೇವೆ. ನವದೆಹಲಿಯಲ್ಲಿ ಹೆಸರು ಪಡೆದ ಪ್ರಶಸ್ತಿ ಸಮಾರಂಭದಲ್ಲಿ ಕಾರ್ಪೊರೇಟ್ ವ್ಯವಹಾರ ಸಚಿವಾಲಯ ಮತ್ತು ಕೌಶಲ್ಯ ಅಭಿವೃದ್ಧಿ ಹಾಗೂ ಉದ್ಯಮಶೀಲತೆ ವ್ಯವಹಾರಗಳ ಸಚಿವಾಲಯ, ಭಾರತ ಸರ್ಕಾರ ಇವರ ಸಹಯೋಗದಲ್ಲಿ ಗೌರವಿಸಿದರು. ಎಲ್ಲ ಅಭಿವೃದ್ಧಿ ಸಮಾಜ ಸೇವೆ ಗುರುತಿಸಿದ ಹೂವಳ್ಳಿ ಅಂಬರೀಶ್ ರವರ ಡಾಕ್ಟರೇಟ್ ಗೌರವ ಹಾನರಿ ಪ್ರಶಸ್ತಿ ನೀಡಿದರು. ಅದೇ ರೀತಿ ವರ್ಲ್ಡ್ ಹ್ಯೂಮನ್ ರೈಟ್ಸ್ ಪ್ರೊಟೆಕ್ಟ್ ಕೌನ್ಸಿಲ್ ರಾಷ್ಟ್ರೀಯ ಉಪಾಧ್ಯಕ್ಷರಾಗಿ ಆಯ್ಕೆ ಮಾಡಲಾಗಿದೆ. ಅವರಿಗೆ ಸನ್ಮಾನ ಕಾರ್ಯಕ್ರಮ ಸಂಸ್ಥೆಯ ಚೇರ್ಮನ್ ಹಾಗೂ ನಿರ್ದೇಶಕರು, ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದು ಈ ದಿನ ಸಮಾಜದಲ್ಲಿ ಮಾದರಿಯಾಗಿದೆ. ಈ ದಿನ ಶ್ರೀನಿವಾಸಪುರ ಸರ್ಕಾರಿ ನೌಕರರ ಭವನದಲ್ಲಿ ಇನ್ಸ್ಪೆಕ್ಟರ್ ಶಂಕರಾಚಾರ್ಯರವರು ಮತ್ತು ಸಬ್ ಇನ್ಸ್ಪೆಕ್ಟರ್ ಜಯರಾಮ್ ರವರು ಹಾಗೂ ಎಲ್ಲಾ ಪೊಲೀಸ್ ಸಿಬ್ಬಂದಿ ಪೊಲೀಸ್ ಇಲಾಖೆ ವತಿಯಿಂದ ಸನ್ಮಾನಿಸಿದರು. ಈ ಸಮಯದಲ್ಲಿ ಇನ್ಸ್ಪೆಕ್ಟರ್ ಅವರು ಸಮಾಜ ಸೇವೆ ಬಗ್ಗೆ ಸಲಹೆಗಳನ್ನು ತಿಳಿಸಿದರು. ತದನಂತರ ಸಮಾಜ ಸೇವಕರ ಹೂವಳ್ಳಿ ಅಂಬರೀಶ್ ರವರು ಸಭೆಯ ಕುರಿತು ಸಲಹೆ ಸೂಚನೆಗಳನ್ನು ವಿವರಿಸಿದರು. ಪೊಲೀಸ್ ರಾಮಚಂದ್ರರವರು ಸಭೆಯ ಎಲ್ಲಾ ಗಣ್ಯರು, ಪತ್ರಕರ್ತರು, ಜನಸಾಮಾನ್ಯರು ಸಮಾಜ ಸೇವೆಯ ಹೂವಳ್ಳಿ ಅಂಬರೀಶ್ ಅವರಿಗೆ ಪ್ರಶಸ್ತಿ ಬಗ್ಗೆ ಕೆಲವೊಂದು ವಿಚಾರಗಳನ್ನು ತಿಳಿಸಿದ್ರು. ಇದೇ ಸಂದರ್ಭದಲ್ಲಿ ಗೌರವಾನ್ವಿತರು ಸಮಾಜ ಸೇವೆ, ಜನರ ಪರ ಅಭಿವೃದ್ಧಿ ಹಿರಿಯ ನಾಯಕ ಹೂವಳ್ಳಿ ಅಂಬರೀಶ್ ಜನಪರ ಸೇವೆ ಸಮಾಜದಲ್ಲಿ ಮಾದರಿಯಾಗಿ ನಿಂತಿರುವುದು ಸಾಕ್ಷಿಯಾಗಿದೆ. ಎಷ್ಟು ಬಡ ಕುಟುಂಬಗಳ ಜೀವನದ ಆಧಾರದ ಸ್ತಂಭ ಸಮಾಜ ಸೇವೆ. ಅಂಬರೀಶ್ ಪ್ರಶಸ್ತಿ ಪಡೆದ ಸನ್ಮಾನಿಸಿ ಗೌರವಿಸಿದ ಪೊಲೀಸ್ ಇಲಾಖೆ ಅಧಿಕಾರಿಗಳಿಗೆ ಹಾಗೂ ಸಮಾಜದ ಬಗ್ಗೆ ಅರಿವು ತಿಳಿಸಿದ ಗುಡ್ ಬೈ ನ್ಯೂಸ್ ಯೂಟ್ಯೂಬ್ ನ್ಯೂಸ್ ಚಾನೆಲ್ ಸಂಪಾದಕ ಕೆಎಂ ಸತೀಶ್ ರವರು ಸಭೆಯಲ್ಲಿ ಸಲಹೆ ಸೂಚನೆಗಳನ್ನು ವ್ಯಕ್ತಪಡಿಸಿದರು. ಮತ್ತು ದಲಿತ ಮುಖಂಡರುಗಳು, ಪತ್ರಿಕಾ ಮಾಧ್ಯಮ ಮಿತ್ರರು ಮತ್ತು ನಮ್ಮ ನೆಚ್ಚಿನ ನಮ್ಮ ಗುರುಗಳಾದಂತಹ ಶಂಕರಾಚಾರ್ಯ ಸರ್ ಶ್ರೀನಿವಾಸಪುರಕ್ಕೆ 8ನೇ ತಾರೀಕು ಬಂದು ಚಾರ್ಜ್ ತಗೊಂಡಿದ್ದಾರೆ. ಅವರು ಇವತ್ತು ನಮ್ಮ ಶ್ರೀನಿವಾಸಪುರಕ್ಕೆ ಬಂದು ಕೋಲಾರ ಮಹಿಳಾ ಪೊಲೀಸ್ ಠಾಣೆಯಲ್ಲಿ ಕೆಲಸ ಮಾಡ್ತಿದ್ರು. ತುಂಬ ನಮ್ಮ ಜೊತೆ ನಮ್ಮ ಸಮಾಜ ಸೇವೆಯಲ್ಲಿ ಅವ್ರದ್ದು ಮುಖ್ಯ ಪಾತ್ರವಾಗಿದೆ. ಯಾಕಂದರೆ ಶಂಕರಾಚಾರ್ಯ ಸರು ನಮಗೆ ಒಂದು 2-3 ವರ್ಷದಿಂದ ನಾವು ಮಾಡುವಂಥ ಸಣ್ಣ ಪುಟ್ಟ ಸಮಾಜ ಸೇವೆಯಲ್ಲಿ ಅವ್ರದ್ದು ಒಂದು ಕೈ ಜೋಡಿಸಿ ನಮ್ಮನ್ನು ಒಂದು ಡೆಲ್ಲಿ ಲೆವೆಲ್ ಸೆಂಟ್ರಲ್ ಗೌರ್ಮೆಂಟಿಂದ ನಮ್ಮನ್ನು ಸಮಾಜ ಸೇವೆ ಗುರುತಿಸಿ ನಮಗೆ ಪ್ರಶಸ್ತಿ, ಡಾಕ್ಟರೇಟ್ ಪ್ರಶಸ್ತಿ ಕೊಡುವಂಥವರೆಗೂ ಅವರು ತುಂಬ ಎತ್ತರವಾಗಿ ಬೆಳೆಸಿದ್ದಾರೆ. ನಮ್ಮ ಪತ್ರಿಕಾ ಅದೇ ರೀತಿ ನಮ್ಮ ಶ್ರೀನಿವಾಸಪುರ ತಾಲೂಕಿನ ಎಲ್ಲ ಪತ್ರಿಕಾ ಮಾಧ್ಯಮ ಮಿತ್ರರು ನಮ್ಮ ಪ್ರತಿಯೊಂದು ಸಮಾಜ ಸೇವೆ, ಒಂದು ಗಣೇಶ ವಿತರಣೆ ಮಾಡಿದ್ದನ್ನ, ಮತ್ತೆ ಕಲ್ಯಾಣೋತ್ಸವ ಮಾಡ್ಕೊಂಡ್ ಬಂದಿದ್ದನ್ನ, ಈ ಸ್ಕೂಲ್ ಮಕ್ಕಳಿಗೆಲ್ಲ ನಮ್ಮ ಬೆಳವಣಿಗೆಗೆ ಪತ್ರಿಕಾ ಮಾಧ್ಯಮ ಮಿತ್ರರು ಮತ್ತೆ ನಮ್ಮ ಶ್ರೀನಿವಾಸಪುರ ತಾಲೂಕಿನ ಪೊಲೀಸ್ ಇಲಾಖೆಯವರು ಮತ್ತೆ ಶ್ರೀನಿವಾಸಪುರ ತಾಲೂಕಿನ ಗಣ್ಯ ಹಿರಿಯ ಮುಖಂಡರುಗಳು ಎಲ್ಲ ಒಂದು ಕೈ ಜೋಡಿಸಿ ನಮಗೆ ಒಂದು ಬೆಳವಣಿಗೆಗೆ, ನೀವು ನಮ್ಮ ಒಂದು ಅಭಿವೃದ್ಧಿಗೆ ನಮ್ಮನ್ನ ಬೆಳೆಸಿದರೆ ನಾವು ಅಷ್ಟೊಂದು ಬೆಳೆದು ನಾವು ಜನರ ಸೇವೆ ಮಾಡೋದಕ್ಕೆ ರೆಡಿ ಆಗ್ತೀವಿ. ಈ ಸಭೆಗೆ ಸೇರಿದಂತ ಎಲ್ಲರಿಗೂ ಊಟದ ವ್ಯವಸ್ಥೆ ಮಾಡಿದ್ದೀವಿ. ಎಲ್ಲರೂ ಊಟ ಮಾಡಿ ನಮಸ್ಕಾರ. ಎಲ್ಲಾನು ಪತ್ರಿಕಾದಲ್ಲಿ ಚೆನ್ನಾಗಿ ತೋರಿಸಿದ್ದೀರಾ. ನೀವು ಇವತ್ತು ನಿಮ್ಮ ಒಂದು ಕಾರ್ಯವೈಖರಿನೇ ಇವತ್ತು ನಮ್ಗೆ ಈ ಪ್ರಶಸ್ತಿಗಳೆಲ್ಲ ಸಿಗೋದಕ್ಕೆ ಮುಖ್ಯ ಕಾರಣ. ಅದಕ್ಕೆ ನಿಮ್ಗೆ ತುಂಬಾ ಧನ್ಯವಾದ ತಿಳಿಸ್ಕೊಡ್ತೀನಿ. ಮತ್ತೆ ಈ ಒಂದು ಸಮಾಜ ಸೇವೆನ ನಾವು ಯಾವುದೇ ರಾಜಕೀಯ ಇಲ್ಲ, ಒಂದು ಭೇದ ಭಾವ ಇಲ್ಲ, ಜಾತಿ ಈತಿ ಇನ್ನೊಂದಿಲ್ಲ, ಯಾವುದೇ ತಾರತಮ್ಯವಿಲ್ಲದಿರ ನಾವು ಈ ಒಂದು ಸಣ್ಣ ಪುಟ್ಟ ಮಕ್ಕಳಿಗೆ ಕೈಲಾಗದಂತ ಇಲ್ಲ ಬಡ ಕುಟುಂಬಗಳಿಗೆ ಆರ್ಥಿಕ ಸಹಾಯ, ಹಾಸ್ಪಿಟಲ್ ತೋರಿಸ್ಬೋದಾಗ್ಬೋದು, ಒಂದು ಅವ್ರಿಗೆ ಯಾವುದೇ ತರ ಕಾರ್ಯಗಳಲ್ಲಿ ನಾವು ನಡ್ಸ್ಕೊಂಡು ಬರ್ತಾ ಇದ್ದೀವಿ. ಅದೇ ತರ ಇನ್ನು ಮುಂದೆ ನಾವು ಮುಂದಿನ ದಿನಗಳಲ್ಲಿ ಇನ್ನೂ ನಮ್ಮ ಎಷ್ಟು ಜನ ಯಾರು ನಮಗೆ ತಿನ್ನೋಕೆ ಅನ್ನ ಇಲ್ಲ ಅಂದ್ರೆ ಅವ್ರಿಗೆ ನಾವು ನಡುರಾತ್ರಿಯಲ್ಲಾಗ್ಲಿ ತಗೊಂಡೋಗಿ ಅವ್ರಿಗೆ ಸೇವೆ ಸಲ್ಲಿಸ್ತೀವಿ. ಮತ್ತೆ ಆರೋಗ್ಯದಲ್ಲಿ ಯಾರಿಗಾದ್ರೂ ತುಂಬಾ ಹೆಚ್ಚು ಕಡಿಮೆಗಳಿದ್ದಾಗ, ಹಾಸ್ಪಿಟ್ಲಿಗೆ ಏನಾದರೂ ಹೋಗೋ ತೊಂದರೆಗಳಿದ್ದಾಗ ನಮಗೊಂದು ಮಾತು ತಿಳಿಸ್ಕೊಡಿ, ನಾವು ಅವ್ರಿಗೆ ನಮ್ಮ ಕೈಲಾದಷ್ಟು ಸಹಾಯ ನಾವು ಮಾಡ್ತೀವಿ. ಮುಂದಿನ ದಿನಗಳಲ್ಲಿ ಇನ್ನೂ ಈ ಸಮಾಜ ಸೇವೆ ಮುಂದುವರಿಸಿ ಹೊಸ ವರ್ಷದ ಹಾಗೂ ಸಂಕ್ರಾಂತಿ ಹಬ್ಬದ ಇಡೀ ಪೊಲೀಸ್ ಇಲಾಖೆ, ತಾಲೂಕು ಸಮಸ್ತ ಜನತೆ, ಇಲ್ಲಿ ಬಂದಿರುವ ಎಲ್ಲ ಗಣ್ಯರು, ಜನಸಾಮಾನ್ಯರಿಗೆ ಕೃತಜ್ಞತೆಗಳು ತಿಳಿಸುತ್ತಾ, ಈ ದಿನ ಈ ಕಾರ್ಯಕ್ರಮ ದೇವರು ವರ ಕೊಡುವುದು ಎಷ್ಟು ಮುಖ್ಯವೋ ಈ ಸಮಾಜದಲ್ಲಿ ಪ್ರತಿಯೊಬ್ಬರು ಜನಸಾಮಾನ್ಯರಿಗೆ ಸೇವೆ ಮಾಡುವುದು ದೇವರು ವರ ಕೊಟ್ಟ ಹಾಗೆ. ಅದರಂತೆ ಈ ದಿನ ಹಳ್ಳಿನಲ್ಲಿ ಹುಟ್ಟು ಹೂವಳ್ಳಿ ಅಂಬರೀಶು ಇಡೀ ರಾಜ್ಯ, ತಾಲೂಕು, ಜಿಲ್ಲಾ ಮಟ್ಟದಲ್ಲಿ ಈ ಒಂದು ಸಮಸ್ತ ಜನತೆ
ಬಡವರಾಗ್ಬೋದು, ಒಂದು ಜನರಲ್ಲಿ ಭೇದ ಭಾವ ಇಲ್ಲದೆ ಈ ದಿನ ಈ ಸಮಾಜ ಸೇವೆಗೆ ಕಾಲಿಟ್ಟು ಇಡೀ ವಿವಿಧ ವಿದೇಶಗಳಲ್ಲಿ ಪದವಿ ಪ್ರಶಸ್ತಿಯನ್ನು ಪಡೆದು ಅದರಂತೆ ಇಡೀ ಸಮಾಜದಲ್ಲಿ ಜನಸಾಮಾನ್ಯರಿಗೆ ಒಳ್ಳೆಯ ಶುಭ ವಾರ್ತಾ ಬಂದು ಇನ್ನೂ ಮುಂದಿನ ದಿನಗಳಲ್ಲಿ ರಾಜಕೀಯದಲ್ಲಾಗ್ಬೋದು, ಸಮಾಜ ಸೇವೆನಲ್ಲಾಗ್ಬೋದು, ಅಂಬರೀಷ್ ಅವರ ಸೇವೆಗೆ ನಮ್ಮ ಸದಾ ಸೇವೆ ಈ ಶ್ರೀನಿವಾಸ ಪಟ್ಟಣದಲ್ಲಿ ಮಾಡ್ತೀವಿ. ಈ ಅದೇ ರೀತಿಯಲ್ಲಿ ಜನಸಾಮಾನ್ಯರ ಹಿತದೃಷ್ಟಿಯಿಂದ ಪೊಲೀಸ್ ಇಲಾಖೆಯಲ್ಲಿ ಕೃತಜ್ಞತೆ, ಸರ್ಕಲ್ ಇನ್ಸ್ಪೆಕ್ಟರ್ ಆಗ್ಬೋದು, ಸಬ್ ಇನ್ಸ್ಪೆಕ್ಟರ್ ಆಗ್ಬೋದು, ಈಗಾಗಲೇ ಜನರ ಸೇವೆಗೆ ತಾವು ಸದಾ ಸೇವೆ ನೀಡ್ತಾ ಇದ್ದೀರಿ. ಇನ್ನೂ ಹೆಚ್ಚಿನ ರೀತಿಯಲ್ಲಿ ನೀಡಬೇಕು. ಈ ತಾಲೂಕು ಸಮಸ್ತ ಜನತೆ ಸಮಾಜ ಸೇವೆ ಯಾಗೋ ತಮ್ಮ ಆಡಳಿತ ಸೇವೆಯನ್ನು ಇದೇ ರೀತಿ ಇರಬೇಕಂತ ಕೃತಜ್ಞತೆ ತಿಳಿಸುತ್ತಾ ಈ ಅವಕಾಶ ಕೊಟ್ಟಂತ ಎಲ್ಲರಿಗೂ ಮತ್ತೊಮ್ಮೆ ಶುಭಾಶಯಗಳು ತಿಳಿಸುತ್ತಾ ಮುಗಿಸ್ತಾ ಇದ್ದೀನಿ. ನಮ್ಮ ಶಂಕರಾಚಾರ್ಯ ಸಾಹೇಬರಿಗೆ ಈ ಸಮಾರಂಭದವರಿಗೆ ಧನ್ಯವಾದಗಳು ಅರ್ಪಿಸ್ತಾ ಇದ್ದೀನಿ. ಅದೇ ರೀತಿ ಈ ಕಾರ್ಯಕ್ರಮದ ಕೇಂದ್ರ ಬಿಂದು ಆಗಿರ್ತಕ್ಕಂಥ ನಮ್ಮ ಅಂಬರೀಷ್ ಅವರು ಬಂದು ನಮ್ಮ ಚಿಕ್ಕ ಸನ್ಮಾನವನ್ನು ಸ್ವೀಕರಿಸಿ ನಾನು ನಿಮ್ಮೊಂದಿಗೆ ಇರ್ತೇನೆ, ನೀವು ಇವಾಗ ಸಮಾಜ ಸೇವೆ, ನಾವು ಒಂಥರ ಸಮಾಜ ಸೇವೆನೆ, ಸರ್ಕಾರಿ ಲೆಕ್ಕದಲ್ಲಿ ನಾವು ಒಂಥರ ಸಮಾಜದಲ್ಲಿ ಗುರುತಿಸ್ಕೊಂಡು ಸಮಾಜದೊಂದಿಗೆ ಕೆಲಸ ಮಾಡ್ತಾ ಇರ್ತೀವಿ. ನಮಗೊಂದಷ್ಟು ಜನ ಸಿಕ್ಕಿದಾಗ ಅವ್ರ ಕಷ್ಟದಲ್ಲಿದ್ದಾಗ ನಾವು ಇಂಥವ್ರನ್ನ ಸಂಪರ್ಕ ಮಾಡಿ, ಇಲ್ಲಾಂತಂದ್ರೆ ಅವ್ರಿಗೆ ಹೇಳ್ತೀವಿ ಇಂಥವ್ರನ್ನ ಸಂಪರ್ಕ ಮಾಡಿ ನಿಮ್ಗೆ ಏನಾದ್ರು ಅನುಕೂಲ ಆಗ್ಬೋದು ಅಂತ ಹೇಳ್ಬಿಟ್ಟು ನಾವು ನಿಮ್ಮೊಂದಿಗೆ ಇರ್ತೀವಿ. ನೀವು ನಿಮ್ಮ ಕೈಲಾದಷ್ಟು ಸಹಾಯ ಮಾಡಿ. ಇದೇ ರೀತಿ ನಿಮ್ಮ ಆಸೆ ಮತ್ತೆ ನಿಮ್ಮ ಆಕಾಂಕ್ಷೆಗಳು ನಿಜ ರೂಪಕ್ಕೆ ಬರಲಿ ಅಂತ ಹೇಳ್ಬಿಟ್ಟು ಕೋರ್ತಾ ಅವರು ಈ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ತುಂಬಾ ಧನ್ಯವಾದಗಳು. ಈ ಕಾರ್ಯಕ್ರಮಕ್ಕೆ ನಮ್ಮ ಇದೀಗ ಬಂದಿರ್ತಕ್ಕಂಥ ನಮ್ಮ ಬೈರೇಗೌಡ ಸರ್ ಅವರು ಸಹ ಧನ್ಯವಾದಗಳು. ಮತ್ತೆ ಸುಮಾರು 30 ಡೆಲ್ಲಿ ಸೆಂಟ್ರಲ್ ಡೆಲ್ಲಿಯಿಂದ ನೀಡಿದ್ದಾರೆ. ಅವ್ರಿಗೂ ಸಹ ಚಿಕ್ಕ ಅಭಿನಂದನಾ ಸಮಾರಂಭ ಹಮ್ಮಿಕೋಬೇಕು ಅಂತ ಹೇಳ್ಬಿಟ್ಟು ನಿರ್ಧರಿಸಿ ಈ ದಿನ ಈ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದೀವಿ. ಈ ಕಾರ್ಯಕ್ರಮಕ್ಕೆ ನಮ್ಮ ವೇದಿಕೆ ಮೇಲೆ ಇರ್ತಕ್ಕಂಥ ನಮ್ಮ ಶಂಕರಾಚಾರ್ಯ ಸಾಹೇಬರಿಗೆ, ಅದೇ ರೀತಿ ಅಂಬರೀಷ್ ಅವರಿಗೆ, ನಾಗದೇನಹಳ್ಳಿ ವೆಂಕಟರಮಣಪ್ಪ ಅವರಿಗೆ, ಮತ್ತೆ ನಮ್ಮ PS ಸಾಹೇಬ್ರಿಗೆ, ಮತ್ತೆ ನಮ್ಮ ಶ್ರೀನಿವಾಸ್ ಸರ್ಗೆ, ಮತ್ತೆ ನಮ್ಮ ಅಂಬರೀಷ್ ಅವರ ಸ್ನೇಹಿತರು ಮತ್ತೆ ನಂಬಳ್ಳಿ ಗ್ರಾಮದವರು ಅವ್ರಿಗೂ, ಮತ್ತೆ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಪತ್ರಕರ್ತ ಮಿತ್ರರಿಗೂ ಮತ್ತು ನಂಬಳ್ಳಿ ನಾಗರಾಜ್ ಅವ್ರಿಗೂ ಮತ್ತು ನಮ್ಮ ಪೊಲೀಸ್ ಠಾಣೆಯ ಸಿಬ್ಬಂದಿ ಮತ್ತೆ ಸಹೋದರರಿಗೂ, ನಮ್ಮ ಜಯರಾಮ್ ಸರ್ ಅವ್ರಿಗೂ ಸಹ ಎಲ್ರಿಗೂ ಸ್ವಾಗತ ಬಯಸ್ತಾ ಇದ್ದೀನಿ. ಇವಾಗ ಈ ಸಭೆಯನ್ನು ಉದ್ದೇಶಿಸಿ ಅವರ ಪ್ರೋತ್ಸಾಹ ಮತ್ತೆ ಪೊಲೀಸ್ ಇಲಾಖೆಯ ಪ್ರೋತ್ಸಾಹ ಇರೋದ್ರಿಂದ ನಾನು ಡಾಕ್ಟರೇಟ್ ಪದವಿವರೆಗೂ ಹೋಗ್ಲಿಕ್ಕೆ ಅನುಕೂಲ ಆಯಿತು. ನಾನು ಮುಂದಿನ ದಿನಗಳಲ್ಲೂ ಸಹ ಇದೇ ರೀತಿ ಆರೋಗ್ಯ ವಿಚಾರದಾಗಲಿ, ವಿದ್ಯಾಭ್ಯಾಸದ ವಿಚಾರದಲ್ಲಿ, ವಿಚಾರದಲ್ಲಿ ಯಾರಿಗೆ ಕಷ್ಟ ಇದ್ರು ನನ್ನನ್ನು ಸಂಪರ್ಕಿಸಲಿ, ನಮ್ಮ ಕೈಲಿ ಏನಾಗುತ್ತೋ ಅದು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅಂಬರೀಷ್ ಅವರು ಭರವಸೆ ಕೊಟ್ಟಿದ್ದಾರೆ. ದೇವರು ಅದೇ ರೀತಿ ಅವರಿಗೆ ಒಳ್ಳೆ ರೀತಿಯಲ್ಲಿ ಸೇವೆ ಮಾಡ್ತಾ ಹೋದ್ರೆ ಇನ್ನಷ್ಟು ಗುರುತಿಸಬಹುದು ಅಂತ ಹೇಳ್ಬಿಟ್ಟು ಆಶಿಸ್ತಾ ಈ ಕಾರ್ಯಕ್ರಮದಲ್ಲಿ ನಮ್ಮ ಈ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಬೈರೇಗೌಡ ಸರ್ ಅವರಿಗೆ ಎಲ್ಲರ ಪರವಾಗಿ ಸ್ವಾಗತ ಬಯಸ್ತಾ ಇದ್ದೀನಿ. ಅದರಲ್ಲೂ ಕೂಡ ಇವತ್ತು ತುಂಬಾ ಹೈಯೆಸ್ಟ್ ಫಾಸ್ಟ್ ಆಗಿ ಹೋಗ್ತಿರುವಂತ ಸೋಷಿಯಲ್ ಮೀಡಿಯಾ, ಅದರಲ್ಲೂ ನಮ್ಮ ಮಾಧ್ಯಮ ಮಿತ್ರರು, ಇದು ಎಷ್ಟು ಫಾಸ್ಟ್ ಇದೆ ಅಂದ್ರೆ ಅದನ್ನ ನಾವು ಅನ್ಬಿಲಿವಬಲ್, ನಾವು ಅದನ್ನ ಇದೇ ಮಾಡಕ್ಕಾಗ್ತಾ ಇಲ್ಲ. ಅಷ್ಟು ಫಾಸ್ಟ್ ಆಗಿ ಯಾವುದೇ ಒಂದು ಮಾಹಿತಿ ಕೂಡ ರವಾನೆ ಆಗ್ತಿದೆ. ಅದಕ್ಕೋಸ್ಕರ ನಿಮ್ಮ ಸಹಕಾರ ನನಗೆ ತುಂಬಾ ಇಂಪಾರ್ಟೆಂಟ್ ಆಗಿದೆ. ಅದಕ್ಕೋಸ್ಕರ ನಿಮ್ಮನ್ನೆಲ್ಲನೂ ಇವತ್ತು ನಾವು ಬರಮಾಡ್ಕೊಂಡಿದ್ದೀವಿ. ದಯವಿಟ್ಟು ಈ ಇನ್ನು ಮುಂದೆ ನಾನು ನಿಮ್ಮ ಜೊತೆಗೆ ಕೆಲಸ ಮಾಡೋದಕ್ಕೋಸ್ಕರ ಮತ್ತೆ ಸರ್ಕಾರದ ಸೇವೆ ಸಲ್ಲಿಸಬೇಕಾದಾಗ ನಿಮ್ಮಗಳೆಲ್ಲ ಕೋಆರ್ಡಿನೇಷನ್ಸ್, ಕೋಆಪರೇಷನ್ ಇಸ್ ವೆರಿ ಇಂಪಾರ್ಟೆಂಟು.
ದಯವಿಟ್ಟು ನೀವೆಲ್ಲರೂ ನಮಗೆ ಸಹಕರಿಸಿರ ಅಂತೇಳಿ ನಾನು ನಮ್ಮಲ್ಲಿ ಆಶಿಸ್ತೇನೆ. ಓಕೆ. ಹಾಗೆ ನಾನು ಮಹಿಳಾ ಪೊಲೀಸ್ ಠಾಣೆಯಲ್ಲಿ ಈಗಾಗಲೇ 2 ವರ್ಷ 3 ತಿಂಗಳು ಕೂಡ ನಾನು ಕೆಲಸ ಮಾಡಿದ್ದೀನಿ. ಆ ಸಂದರ್ಭದಲ್ಲಿ ಸಾಮಾಜಿಕವಾಗಿ ಸೇವೆಗಳನ್ನು ಸಲ್ಲಿಸಿದ್ದಂಥ ಅಂಬರೀಷ್ ಅವರು ಎಸ್ಪೆಷಲಿ ಯಾವುದೇ ಒಂದು ರಾಜಕೀಯದ್ದು ಆಗಲಿ ಅಥವಾ ಇನ್ನಿತರದ್ದು ಯಾವುದೂ ಇಲ್ಲ, ಒಂದು ನಿಷ್ಮಲವಾದಂಥ ಮನಸ್ಸಿನಿಂದ ಮಕ್ಕಳಿಗೆ ಮತ್ತೆ ಕೆಲವೊಂದು ಮಕ್ಕಳನ್ನ ದತ್ತು ತಗೊಂಡು ಅವ್ರಿಗೇನು ಇದು ಒಂದು ಆರ್ಥಿಕವಾಗಿ ಮತ್ತೆ ಎಲ್ಲಾ ತರದಲ್ಲೂ ಕೂಡ ಅವರು ಹೆಲ್ಪ್ ಮಾಡ್ಕೊಂಡು ಬಂದಿದ್ದಾರೆ. ಅದು ಕೂಡ ಅವರಿಗೆ ಕೇಂದ್ರ ಸರ್ಕಾರದಿಂದ ಕೊಡಿ ಸಾಹೇಬ್ರು. 1 ನಿಮಿಷ. ನಮ್ಮ ಶಂಕರಾಚಾರ್ಯ ಸಾಹೇಬರಿಗೆ ಈ ಸಮಾರಂಭದವರಿಗೆ ಧನ್ಯವಾದಗಳು ಅರ್ಪಿಸ್ತಾ ಇದ್ದೀನಿ. ಅದೇ ರೀತಿ ಈ ಕಾರ್ಯಕ್ರಮದ ಕೇಂದ್ರ ಬಿಂದು ಆಗಿರ್ತಕ್ಕಂಥ ನಮ್ಮ ಅಂಬರೀಷ್ ಅವರು ಬಂದು ನಮ್ಮ ಒಂದು ಚಿಕ್ಕ ಸನ್ಮಾನವನ್ನು ಸ್ವೀಕರಿಸಿ ನಾನು ನಿಮ್ಮೊಂದಿಗೆ ಇರ್ತೇನೆ, ನೀವು ಇವಾಗ ಸಮಾಜ ಸೇವೆ, ನಾವು ಒಂಥರ ಸಮಾಜ ಸೇವೆನೆ, ಸರ್ಕಾರಿ ಲೆಕ್ಕದಲ್ಲಿ ನಾವು ಒಂಥರ ಸಮಾಜದಲ್ಲಿ ಗುರುತಿಸ್ಕೊಂಡು ಸಮಾಜದೊಂದಿಗೆ ಕೆಲಸ ಮಾಡ್ತಾ ಇರ್ತೀವಿ. ನಮಗೊಂದಷ್ಟು ಜನ ಸಿಕ್ಕಿದಾಗ ಅವ್ರ ಕಷ್ಟದಲ್ಲಿದ್ದಾಗ ನಾವು ಇಂಥವ್ರನ್ನ ಸಂಪರ್ಕ ಮಾಡಿ, ಅಂತಂದ್ರೆ ಅವ್ರಿಗೆ ಹೇಳ್ತೀವಿ ಇಂಥವ್ರನ್ನ ಸಂಪರ್ಕ ಮಾಡಿ ನಿಮ್ಗೆ ಏನಾದ್ರು ಅನುಕೂಲ ಆಗ್ಬೋದು ಅಂತ ಹೇಳ್ಬಿಟ್ಟು ನಾವು ನಿಮ್ಮೊಂದಿಗೆ ಇರ್ತೀವಿ. ನೀವು ನಿಮ್ಮ ಕೈಲಾದಷ್ಟು ಸಹಾಯ ಮಾಡಿ. ಇದೇ ರೀತಿ ನಿಮ್ಮ ಆಸೆ ಮತ್ತೆ ನಿಮ್ಮ ಆಕಾಂಕ್ಷೆಗಳು ನಿಜ ರೂಪಕ್ಕೆ ಬರಲಿ ಅಂತ ಹೇಳ್ಬಿಟ್ಟು ಕೋರ್ತಾ ಅವರು ಈ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ತುಂಬಾ ಧನ್ಯವಾದಗಳು. ಈ ಕಾರ್ಯಕ್ರಮಕ್ಕೆ ನಮ್ಮ ಇದೀನಲ್ಲಿ ಬಂದಿರ್ತಕ್ಕಂಥ ನಮ್ಮ ಬೈರೇಗೌಡ ಸರ್ ಅವರು ಸಹ ಧನ್ಯವಾದಗಳು. ಮತ್ತೆ ಸುಮಾರು 30 ಡೆಲ್ಲಿ ಸೆಂಟ್ರಲ್ ಡೆಲ್ಲಿಯಿಂದ ನೀಡಿದ್ದಾರೆ. ಅವ್ರಿಗೂ ಸಹ ಒಂದು ಚಿಕ್ಕ ಅಭಿನಂದನಾ ಸಮಾರಂಭ ಹಮ್ಮಿಕೋಬೇಕು ಅಂತ ಹೇಳ್ಬಿಟ್ಟು ನಿರ್ಧರಿಸಿ ಈ ದಿನ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಈ ಕಾರ್ಯಕ್ರಮಕ್ಕೆ ನಮ್ಮ ವೇದಿಕೆ ಮೇಲೆ ಇರ್ತಕ್ಕಂಥ ನಮ್ಮ ಶಂಕರಾಚಾರ್ಯ ಸಾಹೇಬರಿಗೆ, ಅದೇ ರೀತಿ ಅಂಬರೀಷ್ ಅವರಿಗೆ, ನಾಗದೇನಹಳ್ಳಿ ವೆಂಕಟರಮಣಪ್ಪ ಅವರಿಗೆ, ಮತ್ತು ನಮ್ಮ PS ಸಾಹೇಬ್ರಿಗೆ, ಮತ್ತು ನಮ್ಮ ಶ್ರೀನಿವಾಸ್ ಸರ್ಗೆ, ಮತ್ತು ನಮ್ಮ ಅಂಬರೀಷ್ ಅವರ ಸ್ನೇಹಿತರು ಮತ್ತು ನಂಬಳ್ಳಿ ಅವ್ರಿಗೂ, ಮತ್ತು ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಪತ್ರಕರ್ತ ಮಿತ್ರರಿಗೂ, ಮತ್ತು ನಂಬಳ್ಳಿ ನಾಗರಾಜ್ ಅವ್ರಿಗೂ, ಮತ್ತು ನಮ್ಮ ಪೊಲೀಸ್ ಠಾಣೆಯ ಸಿಬ್ಬಂದಿ ಮತ್ತು ಸಹೋದರರಿಗೂ, ನಮ್ಮ ಜಯರಾಮ್ ಸರ್ ಅವ್ರಿಗೂ ಸಹ ಎಲ್ರಿಗೂ ಸ್ವಾಗತ ಬಯಸ್ತಾ ಇದ್ದೀನಿ. ಇವಾಗ ಈ ಸಭೆಯನ್ನು ಉದ್ದೇಶಿಸಿ ದೈಹಿಕ ಶಿಕ್ಷಣ ಇಲಾಖೆಯಲ್ಲಿ ಕೆಲಸ ಮಾಡಿ ನಿವೃತ್ತಿಯಾಗಿ ಇವಾಗ ಪತ್ರಿಕೋದ್ಯಮದಲ್ಲಿ ಗುರುತಿಸಿಕೊಂಡಿರ್ತಕ್ಕಂಥ ನಮ್ಮ ನಾರಾಯಣಸ್ವಾಮಿ ಸರ್ ಅವ್ರಿಗೂ ಸಹ ಧನ್ಯವಾದಗಳು. ಅದೇ ರೀತಿ ಎಲ್ಲ ಪತ್ರಿಕೋದ್ಯಮ ಮಿತ್ರರಿಗೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮೊಂದಿಗೆ ಒಂದು 5-10 ನಿಮಿಷ ಕಳೆದಿದ್ದಕ್ಕೆ ನಿಮಗೂ ಎಲ್ಲರಿಗೂ ಸಹ ಧನ್ಯವಾದಗಳು ಅರ್ಪಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ನಾನು ಇಲ್ಲಿ ಹೊಸ್ತಾ ಬಂದಿರೋದ್ರಿಂದ ನನ್ನ ಹೆಸರು ಇನ್ಸ್ಪೆಕ್ಟರ್ ಶಂಕರಾಚಾರ್ಯ ಅಂತೇಳಿ ಶ್ರೀನಿವಾಸಪುರ ಪೊಲೀಸ್ ಠಾಣೆಗೆ 8ನೇ ತಾರೀಕು ಬಂದು ನಾನು ರಿಪೋರ್ಟ್ ಮಾಡಿಕೊಂಡೆ. ನನಗೆ ಮಾಧ್ಯಮ ಮಿತ್ರರು ಕೆಲವರು ಪಾಪ ನನ್ನ ಹತ್ರ ಬಂದರು, ಮಾತಾಡಿದ್ರು, ನಾನು ಸ್ವಲ್ಪ ಹಾಗೆ ಮಾತಾಡಿದೆ. ಆದರೂ ಇವತ್ತು ಒಂದು ದಿವಸ ಒಂದು ಈ ಶುಭ ಸಂಜೆಗೆ ತಾವೆಲ್ಲ ಸೇರೋಣ ಅನ್ನೋ ಒಂದು ಮನೋಭಾವದಿಂದ ನಿಮ್ಮನ್ನೆಲ್ಲ ಕರೆಸಿ ನಿಮ್ಗಳನ್ನ ಪರಿಚಯ ಮಾಡಿಕೊಂಡು ಇನ್ನು ಮುಂದೆ ಇಲ್ಲಿ ನಮ್ಮ ಶ್ರೀನಿವಾಸಪುರ ಠಾಣಾ ವ್ಯಾಪ್ತಿಯಲ್ಲಿ ಬರುವಂಥ ಯಾವುದೇ ಒಂದು ಮಾಹಿತಿಗಳಿರ್ಬೋದು ಅಥವಾ ಲಾ ಆ್ಯಂಡ್ ಆರ್ಡರ್ ಪ್ರಾಬ್ಲಮ್ಸ್ಗಳಿರ್ಬೋದು, ನಿಮ್ಮಗಳಿಂದ ನಾವು ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿಕೊಂಡು ನಾವು ಸಾರ್ವಜನಿಕರೊಂದಿಗೆ ಒಂದು ಒಳ್ಳೆ ಕೆಲಸ ಮಾಡಿ ಸಾರ್ವಜನಿಕ ವಲಯದಲ್ಲಿ ಆಗುವಂಥ ಯಾವುದೇ ಒಂದು ಕಾನೂನು ಸುವ್ಯವಸ್ಥೆಗೆ ತೊಂದರೆ ಉಂಟಾಗುವಂಥ ಯಾವ್ದಾದ್ರು ಇದ್ದರೆ ಅಂಥದ್ದನ್ನ ಕೂಡಲೇ ಅದನ್ನು ನಾವು ಸ್ಥಳಕ್ಕೆ ಧಾವಿಸಿ ಸ್ಪಾಟ್ಗೆ ಹೋಗಿ ಇಮಿಡಿಯಾಗಿ ಏನಿದೆ ಅದನ್ನು ಸಾಲ್ವ್ ಮಾಡೋಕ್ಕೆ ನಾವು ಶ್ರಮಿಸ್ತೇವೆ. ಇದರಲ್ಲಿ ನಾವು ಪೊಲೀಸರು ಒಂದೇ ಭಾಗದಲ್ಲಿ ಅವಾರ್ಡ್ ಕೂಡ ಕೌನ್ಸಿಲಿಂದ ಕೊಟ್ಟಿದ್ದಾರೆ. ಇದು ನಮ್ಮ ಸೆಂಟ್ರಲ್ ಗೌರ್ಮೆಂಟ್ ಅವರು ಇವಾಗ ಡಾಕ್ಟರೇಟ್ ಅಂತ ಕೊಟ್ಟಿದ್ದಾರೆ. ಈ ಎರಡನ್ನೂ ಕೂಡ ನಮ್ಮ ಅಂಬರೀಷ್ ಅವ್ರಿಗೆ ನನ್ನ ಜೊತೆ ಅವರು ಕೆಲಸ ಮಾಡಿದ್ರು. ಕೆಲಸ ಅಂದ್ರೆ ಒಂದು ಸಾಮಾಜಿಕವಾಗಿ ಕೆಲಸ ಮಾಡುವಂಥ ಸಂದರ್ಭದಲ್ಲಿ
ಮಾನ್ಯ ಸರ್ಕಾರ ಅವ್ರನ್ನ ಗುರುತಿಸಿ ಮತ್ತೆ ನಾವೇನ್ ಹೇಳ್ತೀವಿ ಅಂದ್ರೆ ಇದೇ ತರ ಇವ್ರಿಗೆ ಮುಂದುವರ್ಸ್ಕೊಂಡು ಹೋಗ್ಲಿ, ಸಮಾಜ ಸೇವೆಯಲ್ಲಿ ಮುಂದೆ ನುಗ್ಗಿ ಕೆಲಸ ಕಾರ್ಯಗಳನ್ನು ಮಾಡ್ಬೇಕು ಅಂತ ಹೇಳಿ ನಾನು ಆಚಿಸ್ತೇನೆ. ಹೀಗೆ ಕಂಟಿನ್ಯೂ ಆಗ್ಲಿ ಅಂತ ಹೇಳಿ